ಝೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಯ್, ನಮಸ್ತೆ. ನಮ್ಮ ಝೀರೋ ಮೆಮೊರೀಸ್ನ ಎಲ್ಲ ನಾವಿಕ ಮನುಷ್ಯರಿಗೆ ಈ ವಿಡಿಯೋದ ಮೂಲಕ ನಿಮ್ಮನ್ನು ಬರಮಾಡ್ಕೊಳ್ತಿದ್ದೀನಿ. ಸಾಕಷ್ಟು ಟೈಮ್ ಆಯಿತು ವಿಡಿಯೋದಲ್ಲಿ ಕಾಣಿಸ್ಕೊಳ್ದೆ. ಇವತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ ಅಂದರೆ, ಇವತ್ತು ಏನು ವಿಶೇಷ ಅಂದರೆ, ಪುಟ್ಟ ವಯಸ್ಸಿನ ದೊಡ್ಡ ಪ್ರತಿಭೆಗಳ ಒಂದು ಸಂಗಮ ಆಗುವಂಥದ್ದು ಒಂದು ವೇದಿಕೆ ಸೃಷ್ಟಿ ಆಗಿದೆ. ಅದು ಏನಂದರೆ ಮಕ್ಕಳ ಪ್ರತಿಭಾ ಕಾರಂಜಿ. ನಮಗೆ ಕೂಡ ಆಮಂತ್ರಣ ಹೇಳಿದ್ರು, ಹಾಗಾಗಿ ನಾವು ಕೂಡ ಒಂದು ಭೇಟಿ ನೀಡುವ ತರಾತುರಿಯಲ್ಲಿ ಇದ್ದೀವಿ. ನಾವು ಹೋಗ್ಬೇಕು ಇವಾಗ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಶುರು ಆಗ್ತದೆ. ಮತ್ತೆ ಈ ಪ್ರತಿಭಾ ಕಾರಂಜಿ ಅನ್ನುವಂಥದ್ದು ಯಾಕೆ ಎಷ್ಟು ಮುಖ್ಯ ಆಗ್ತದೆ ಅಂದ್ರೆ, ಈಗ ನಮಗೆ ಸ್ಕೂಲ್ ಅಂತ ಹೇಳಿದಾಗ ಯಾರಿಗದು ಸಡನ್ ನೆನಪಾಗುವಂಥದ್ದು ಈ ಪಾಠ, ಟೆಕ್ಸ್ಟ್ ಬುಕ್, ನೋಟ್ಬುಕ್. ಅದೇ ಪಾಠಗಳು, ಪದ್ಯಗಳು, ಗದ್ಯಗಳು. ಹೊಂದಿಸಿ ಬರೀರಿ, ಬಿಟ್ಟ ಸ್ಥಳ ತುಂಬಿರಿ, ಯಾರಿಗೆ ಹೇಳಿದರು, ಸಂದರ್ಭದೊಡನೆ ವಿವರಿಸಿ, ಯಮತರ ಜಬ್ಬಾನ ಸಲಗಂ, ನೀರೊಳಗಿರಿದು ಬೆಮರ್ತ ಮುರಗ ಪತಾಕಂ ಅಂತ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಇನ್ನು ರೈಲು ಇಷ್ಟು ಸ್ಪೀಡಲ್ಲಿ ಹೋದ್ರೆ ಇಷ್ಟು ಗಂಟೆಯಲ್ಲಿ ಎಷ್ಟು ದೂರ ತಲುಪುತ್ತೆ ಅಂತ ಹೇಳಿ ಇಂಥ ಕ್ವಶನ್ಗಳು. ಕೂಡಿಸಿ ಕಳೆದು ಗುಣಿಸಿ ಭಾಗಿಸಿದರು, ಶೇಷ ಸಿಗದೇ ಇರುವಂತ ಅವಶೇಷವಾಗಿರುವಂತ ಶೇಷಗಳು, ಪ್ರಶ್ನೆಗಳು, ಉತ್ತರಗಳು, ಮತ್ತೆ ಘಟಕ ಪರೀಕ್ಷೆಗಳು, ಅಂಕಪಟ್ಟಿಯಲ್ಲಿ ಸಂಖ್ಯೆ ಕಾಣದಂತ ಮಾರ್ಕ್ಸ್ಗಳು, ಪೋಷಕರ ಸಭೆ, ಇದೇ ಎಲ್ಲ ಆಗೋಗಿರ್ತದೆ. ಮತ್ತೆ ಸಮಾಜ ತಗೊಂಡ್ ಬಂದ್ರೆ, ಸಮಾಜದಲ್ಲಿ ಭೂಮಿ ಹಕ್ಕೆ ಇದು ರಾಜಕೀಯ, ಅದು ಬೇರೆ ವ್ಯವಸ್ಥೆಗಳು. ಮತ್ತೆ ಭೂಮಿ ಯಾಕೆ ತಿರುಗ್ತದೆ, ಸೂರ್ಯ ಯಾಕೆ ತಿರುಗಲ್ಲ, ಅಕ್ಷಾಂಶ, ರೇಖಾಂಶ, ಸಮಭಾಜಕ ವೃತ್ತಗಳು, ಇಂಥದ್ದೇ ಆಗೋಗಿರ್ತದೆ. ಇನ್ನು ಸೈನ್ಸಿಗೆ ಅಲ್ಲಿ ಬಂದ್ರೆ ಕೂಡ ಕಣ್ಣು, ಕಿವಿ, ಮೂಗು, ಬಾಯಿ, ಜಠರ ಅನ್ಕೊಂಡು ಇದ್ರಲ್ಲಿ ಮೇಲೆ ಹೋಗ್ತದೆ. ರಾಸಾಯನಿಕ ಶಾಸ್ತ್ರಗಳು, ಬಯಾಲಜಿಗಳು ಎಲ್ಲ ಒಂದೇ ಸಲ ಮಕ್ಕಳ ಮನಸ್ಸಿನ ಮೇಲೆ ಒಂದು ಮಿಕ್ಸರ್ ಹಾಕಿ ಜಾರಲ್ಲಿ ಹಾಕಿ ರುಬ್ದಂಗೆ ಆಗಿರ್ತದೆ. ಇಂಥ ಎಲ್ಲ ಪ್ರತಿಭಾ ಕಾರಂಜಿಗಳು ಬಂದಾಗ ಅವ್ರ ಮೈಂಡ್ ಸೆಟ್ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದು. ಅದೇ ರೀತಿ ಸ್ಪೋರ್ಟ್ಸ್ ಎಲ್ಲ ತಗೊಂಡ್ ಬಂದ್ರೆ, ಮತ್ತೆ ಪ್ರತಿಭಾ ಕಾರಂಜಿಯಲ್ಲಿ ನಡೆಸಿದಾಗ ಮಕ್ಕಳಲ್ಲಿನ ಏನ್ ಟ್ಯಾಲೆಂಟ್ಗಳು ಇರ್ತವೆ ಅದಕ್ಕೊಂದು ಸ್ಟಾರ್ಟಿಂಗ್ ವೇದಿಕೆ ಸಿಗ್ತದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರಿಗೆ ದೊಡ್ಡ ವೇದಿಕೆಯಲ್ಲಿ ಒಂದು ಸ್ಟೇಜ್ ಫಿಯರ್ ಸಿಗದೆ ಅಂದ್ರೆ ಇರುವುದಿಲ್ಲ ಅಂತೇಳಿ. ಮತ್ತೆ ಏನ್ ಪ್ರತಿಭೆಗಳು ಬಂದಿದ್ದಾವೆ ಅವರಿಗೆಲ್ಲ ಇನ್ನಷ್ಟು ಸಾಕಷ್ಟು ದೊಡ್ಡ ಮಟ್ಟದ ವೇದಿಕೆಗಳು ಸಿಗ್ಲಿ, ಅಲ್ಲಿ ಕೂಡ ಅವರ ಪ್ರತಿಭೆಗಳು ಅನಾವರಣಗೊಳ್ಳಿ ಅಂತ ಹೇಳಿ ವಿಡಿಯೋ ಶುರು ಮಾಡೋಣ. ಅಲ್ಲಿಗೆ ಹೋಗುವ, ನೋಡೋಣ ಬಾಕಿದೆಲ್ಲ ಏನೆಲ್ಲ ರೆಡಿ ಆಗಿದೆ ಅಂತ. ಮೊದಲು ತಿಂಡಿ ರೆಡಿ ಆಗಿದೆ, ತಿಂಡಿ ತಿನ್ಕೊಂಡು ಆನಂತರ ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮ್ ಶುರು. ಬನ್ನಿ ಹೋಗುವ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸರ್ವರಿಗೂ ಕೂಡ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕ್ಲಸ್ಟರ್ ಸಮನ್ವಯ ಕೇಂದ್ರದ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಆನಂದ್ ಮೂರ್ತಿ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಭಾ ಕಾರಂಜಿದ್ದಲ್ಲ, ಅದೇ ಟೈಮಲ್ಲಿ ಇಲ್ಲಿ ನೋಡಿ ಭಾರತ್ ಗೀತ ಮಹಾಸ್ವಾಮಿ ಮೊಬೈಲ್ ಆಸ್ಪತ್ರೆ ಏನಿದೆ, ಮೊಬೈಲ್ ಆಸ್ಪತ್ರೆ ಮಾಡಿರುವಂಥದ್ದು ಬಂದಿದ್ದಾರೆ. ಆ್ಯಕ್ಚುಲಿ ಅದು ಬೇರೆ ಕಡೆ ಇದ್ದಂತೆ. ಮತ್ತೆ ಇಲ್ಲಿ ಪ್ರತಿಭಾ ಕಾರಂಜಿಗೆ ಜನ ಎಲ್ಲ ಸೇರೋದ್ರಿಂದ ಒಂದೇ ಕಡೆ ಆದರೆ ಅವ್ರಿಗೆ ಕೂಡ ಜಾಸ್ತಿ ಜನಕ್ಕೆ ಉಪಯೋಗ ಆಗುವಂಥದ್ದು ಹೇಳಿ ಇಲ್ಲಿ ಅವ್ರನ್ನ ತರಿಸಿದ್ರು. ಇಂತೆಲ್ಲ ಇಲ್ಲಿ ಸೌಲಭ್ಯಗಳಿದೆ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಸಮಾಲೋಚನೆ, ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಸುಧಾರಿತ ರೋಗ ನಿರ್ಣಯ ಸೌಲಭ್ಯಗಳು, ರೋಗಶಾಸ್ತ್ರ ಪ್ರಯೋಗಾಲಯ, ECG, ಮತ್ತು ಮಹಿಳಾ ಆರೋಗ್ಯ ಕೇಂದ್ರದ ಸೌಲಭ್ಯಗಳು, ಈ ರೀತಿಯೆಲ್ಲ ಇದೆ. ಇದು ಏನೇನು ಬಂದಿದೆ ಸ್ಪೆಷಲಿಸ್ಟ್ ಅಂದರೆ ಜನರಲ್ ಮೆಡಿಸಿನ್ನು, ಶಿಶು ವೈದ್ಯರು, ಮೂಳೆ ತಜ್ಞರು, ಸ್ತ್ರೀರೋಗ ತಜ್ಞರು, ಕಣ್ಣೀರ ತಜ್ಞರು, ದಂತ ವೈದ್ಯರು, ಇಷ್ಟು ಜನ ಇದ್ದಾರೆ. ಇಂಥದ್ದೊಂದು ಮೊಬೈಲ್ ಆಸ್ಪತ್ರೆ ಎಲ್ಲ ಆದರೆ ಈ ಮೊಬೈಲ್ ಏರಿಯಾಸ್ ಅಂತ ರಿಮೋಟ್ ಏರಿಯಾದಲ್ಲಿ ಇರ್ತದೆ, ಅದಕ್ಕೆಲ್ಲ ಜನಗಳಿಗೆಲ್ಲ ಇದರ ಉಪಯೋಗ ಮತ್ತು ಉಪಯುಕ್ತ ಮಾಹಿತಿಗಳು ಎಲ್ಲ ಇದರಿಂದ ಪಡ್ಕೊಳ್ಬಹುದು. ಬಂದಿದ್ದಾರೆ ನೋಡಿ, ಒಂದು ರೌಂಡ್ ಅಲ್ಲಿ ಎಲ್ಲದನ್ನು ಹೋಗಿ ಏನೇನೆಲ್ಲ ಯಾವ ರೀತಿ ಸ್ಪೆಷಾಲಿಟಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ.
ನೋಡಿ ಯಾರೆಲ್ಲ ಇದರ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನೇಮ್ ರಿಜಿಸ್ಟರ್ ಆದಮೇಲೆ ಅಲ್ಲಿ ಯಾವುದೋ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ಅವರಿಗೆ ಏನು ಫೆಸಿಲಿಟಿ ನೋಡಿ ಇಲ್ಲಿ ನಾರ್ಮಲ್ ನೀವು ಚೆಕ್ ಮಾಡುವಂಥ ತುಂಬ ಜನ ಬಂದಿದ್ದಾರೆ. ಸ್ವಲ್ಪ ಜಾಸ್ತಿ ಹೇಳಿದ್ರು, ಹಾಗೆ ಲೇಡೀಸ್ ಡಾಕ್ಟರ್ ಬೇಕಂತ ಈಗ ಬಂದಿರೋದು ನಮ್ಗೆ ಅನುಕೂಲ ಆಯ್ತು. ಖಂಡಿತ ಬರ್ತಾರೆ, ಅಲ್ಲಿದ್ದಾರೆ, ಖಂಡಿತ ಸ್ವಲ್ಪ ಸಂತೋಷ ಆಗಿದೆ. ಜನರಿಗೆ ಸ್ವಲ್ಪ ಸಹಕಾರ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಹ ಇವರ ಮೊಬೈಲ್ ಮೆಡಿಕಲ್ ಕ್ಯಾಂಪ್ ನಡೀತದೆ ಬೇರೆ ಬೇರೆ ಊರುಗಳಲ್ಲಿ. ಬಂದಾಗ ಇದರ ಉಪಯೋಗ ಮಾಡ್ಕೊಳ್ಳಿ ಅಂತ ಪ್ರತಿಭಾ ಕಾರಂಜಿ ಪ್ರೋಗ್ರಾಮ್ ಎಲ್ಲ ಶುರುವಾಗಿದೆ. ಇಲ್ಲಿ ಮೊದಲನೇದಾಗಿ ನೋಡಿ, ಇಲ್ಲಿ ಯಾವ್ಯಾವ ರೂಮಲ್ಲಿ ಯಾವ್ಯಾವುದು ಇದು ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಹೇಳಿ ಒಂದು ಭಕ್ತಿಗೀತೆ, ವೇದಿಕೆ ಸ್ಟೇಜ್, ಮಿಮಿಕ್ರಿ, ಅಭಿನಯ ಗೀತೆ, ಹಸುಭಾಷಣ, ಈ ಕೊಠಡಿಯಲ್ಲಿ ಹಸುಭಾಷಣ. ಇಲ್ಲಿ ಕೊಠಡಿಗೆಲ್ಲ ಹೆಸರಿಟ್ಟಿದ್ದಾರೆ ನೋಡಿ, ಸಾಹಿತಿಗಳಲ್ಲಿ ಮತ್ತು ಲೇಖಕರ ಹೆಸರುಗಳನ್ನು ಇಟ್ಟಿದ್ದಾರೆ. ಇದೊಂದು ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲಿ ಒಳಗೆ ಡೋರ್ ತಗೊಂಡು ಹೋದ್ರೆ ಅವ್ರು ಡಿಸ್ಟರ್ಬ್ ಆಗ್ತಿದ್ದಾರೆ ಡ್ರಾಯಿಂಗ್ ನೋಡುವ. ಯಾವುದು ಇನ್ನು ಕಂಪ್ಲೀಟ್ ಆಗಲಿಲ್ಲ, ನಾವು ಮಾಡ್ತಾ ಧನ್ಯವಾದಗಳು. ನೋಡಿ ಇಲ್ಲಿ ಪ್ರತಿಯೊಂದು ಸ್ಕೂಲ್ಗಳಿಗೆ ಒಂದು ಕೋಡ್ ನಂಬರ್ ಅಂತ ಕೊಟ್ಟಿರ್ತಾರೆ ನೋಡಿ. GPS ಮೇಲ್ಪಾಲ, GPS ಗಾಳಿಗಂಡಿ, ಹೇರಡಿಕೆ, ಯಡೂರು ಎಲ್ಲ ಇಲ್ಲಿ ಕೋಡ್ ಸಂಖ್ಯೆ ಕೊಟ್ಟಿದ್ದಾರೆ. ಅದು ಕೋಡ್ ನನ್ನ ಸುಭಾಷಿತ ಬೋರ್ಡ್, ಇದು ಒಳ್ಳೇದು ನೋಡಿ, ಚೆನ್ನಾಗಿ. ಈ ಸುಭಾಷಿತ ನೋಡಿ ಇವತ್ತಿಗೆ ಒಳ್ಳೆ ಲಿಂಕ್ ಆಗ್ತದೆ. ಅಂದರೆ ಗೆದ್ರೆ ನೆಕ್ಸ್ಟ್ ಮುಂದಕ್ಕೆ ನಡೆಸ್ತದೆ, ಹಾಗೆ ಸೋತ್ರೆ ನೆಕ್ಸ್ಟ್ ಮುಂದೆ ಏನು ಮಾಡ್ಬೇಕಂತ ಕಲಿಸ್ತದೆ ಅಂತ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕೊಠಡಿಯಲ್ಲಿ ಕಂಠಪಾಠ, ಕನ್ನಡ, ಹಿಂದಿ, ಇಂಗ್ಲೀಷ್ ಕಂಠಪಾಠ ಇಲ್ಲಿ ನಡೀತದೆ. ಇದಕ್ಕೆ ಹೆಸರು ಶ್ರೀರಾಮಕ ಅಂತ ಹೆಸರಿಟ್ಟಿದ್ದಾರೆ. ಮಾತ್ರ ಯುನೀಕ್ ಆಗಿದೆ ಫೆಸಿಲಿಟಿ ಮಾಡಿದ್ದಾರೆ. ಇನ್ನು ಇಲ್ಲೊಂದು ಕೊಠಡಿ ಮಾಸ್ತಿ, ಧಾರ್ಮಿಕ ಪಠಣ ಇಲ್ಲಿ ನಡೀತಾ ಇದೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದು ನೋಡಿ, ಇಲ್ಲಿ ಈ ಸ್ಕೂಲಿಗೆ ಬರೋ ಮಕ್ಕಳದ್ದು ಬರ್ಡೇ ಅನ್ನೋದಿದ್ರೆ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಯುನೀಕ್ ಆಗಿ. ಇದು ಕೂಡ ಚೆನ್ನಾಗಿದೆ. ಬನ್ನಿ ನೋಡಿ, ಗೋಕಾಕ್ ಅವ್ರದ್ದು ಹೆಸರು ಹಾಕಿದ್ದಾರೆ. ಇಲ್ಲಿ ಪ್ರಬಂಧ ಸ್ಪರ್ಧೆ ನಡೀತಾ ಇದೆ. ಬರೀತಾ ಇದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಒಂದು ಹೋಗ ನೆಕ್ಸ್ಟ್ ಕೊಠಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಂಗ್ಲೀಷ್ ಕತೆ ಹೇಳೋದು, ಧಾರ್ಮಿಕ ಪಠಣ ಸಹ. ಹಾಗಾದ್ರೆ ಓಕೆ, ಧಾರ್ಮಿಕ ಪಠಣ ಮುಗೀತಂತೆ, ನಾವು ಬರೋ ಸ್ವಲ್ಪ ಲೇಟ್ ಆಯ್ತಂತ ಅಲ್ಲೆಲ್ಲ ಮುಗಿಸ್ಕೊಂಡು ಬರುವಾಗ. ಆ್ಯಕ್ಚುಲಿ ಧಾರ್ಮಿಕ ಪಠಣ ಅಂತ ಹಾಕಿದ್ರು, ಆ್ಯಕ್ಚುಲಿ ಇಲ್ಲ ಆಗ್ತಿದ್ದಾರೆ ಕತೆ. ಹಾಂ, ಇದಕ್ಕೆ ಹೆಸರು ನೋಡಿ ಚಂದ್ರಶೇಖರ್ ಕಂಬಾರ ಅಂತ ಇಟ್ಟಿದ್ದಾರೆ. ಭಾಗವಹಿಸಲಿಕ್ಕೆ ಯಾರಾದರೂ ಸ್ಪರ್ಧೆಗಳು ಬಾಕಿ ಇದ್ರೆ ದಯಮಾಡಿ ಕೊಠಡಿ ಸಂಖ್ಯೆ 1ಕ್ಕೆ ಹೋಗಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಬೇಕಿದ್ರು ಮಾಡ್ಕೊಡ್ತಾರೆ ಸೌಂಡ್ಸ್. ನಾನೇನಲ್ಲ ಕಂಕುಳ ಕೂಸು ಇಳಿಸೇ ಭಾಗ್ಯ ತಂದಿತೋ ರಕ್ಷಿಸದಿರಲು ಸತತ ಧಾಳಿಯು ವ್ಯರ್ಥವಾಗಲು. ಮೇಕೆ ನೋಡದೆ ಮೇ 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 ಮಾಡುವಾಗ ಗಮನ ಬಿಟ್ಟು ಕೇಳಬೇಕು. ಹೊಟ್ಟೆ ಬೇರೆ ಹಸಿದ ಉಂಟು. ಒಂದು ರೌಂಡು ಊಟ ಮಾಡ್ಕೊಂಡು ಬರೋಣ. ಒಂದು ರೌಂಡ್ ಆಗ್ಬೋದು, 2 ರೌಂಡ್ ಆಗ್ಬೋದು. ಸಾಲ್ ಬಾರಿ ತುಂಬ ಉದ್ದ ಉಂಟು ಅಂತ ಜನ ಸಾಗರ. ನೋಡಿ ಇಲ್ಲಿ ಸ್ವಸಹಾಯ ಸಂಘಗಳ ಉತ್ಪನ್ನ ಮಾರಾಟ ಮಳಿಗೆ ಅಂತ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತೇನು ಪ್ರತಿಭಾ ಕಾರಂಜಿ ಜನ ಎಲ್ಲ ಬಂದಿರ್ತಾರಲ್ಲ, ಹಾಗಾಗಿ ಶಾಪ್ಗಳೆಲ್ಲ
ಕರೆದಿದ್ದಾರೆ. ಇದು ಇಡ್ಕಿಣಿ ಪಂಚಾಯತ್ ಇದು ಮರ್ಸಣಿಗೆ ಪಂಚಾಯತಿ. ನೆಕ್ಸ್ಟ್ ಇಲ್ಲಿ ಸಹ ಇದೆ ನೋಡಿ, ಇಲ್ಲಿ ಕೆಲವು ತಿಂಡಿಗಳಿದೆ. ಬಾರಿ ತುಂಬ ಒಳ್ಳೆ ಇದೆ ಸರ್. ಸಾಲು ಬಾರಿ ಉದ್ದ ಉಂಟು. ಒಂದು ಗ್ಯಾಪಲ್ಲಿ ಅದ್ರ ಮುಗಿಲಿಕ್ಕೆ ಆಗ್ತದೆ ಅಂತ ನೋಡಿ ಹಸಿ ಹೋಗ್ತದೆ. ತುಂಬ ಜನ ಇದ್ದಾರೆ ಮಾತ್ರ. ಭಾರತ್ ಮಾತಾ ಕೀ ಮತ್ತಿನ್ನೊಂದು ತಗೋ. ಈ ಮರಸಣಿಗೆಯಲ್ಲಿ ಹಿರೇಬೆಲ್ ಕ್ಲಸ್ಟರ್ ಭಾಗದ ಪ್ರತಿಭಾ ಕಾರಂಜಿ ನಡೀತವಲ್ಲ, ಇದರಲ್ಲಿ ತೀರ್ಪುಗಾರರಾಗಿ ಕೂಡ ಆಯಾ ಶಾಲೆಯ ಶಿಕ್ಷಕರಾಗಿ ಇವರೆಲ್ಲ ಶಿಕ್ಷಕರು ಇರೋದಂಥದ್ದು. ಸೊ ಈ ಪ್ರತಿಭಾ ಕಾರಂಜಿಯ ಅನುಭವ ಮತ್ತು ಅನಿಸಿಕೆಗಳನ್ನು ಕೇಳ್ತಾ ಹೋಗೋಣ. ಸರ್, ಈ ಪ್ರತಿಭಾ ಕಾರಂಜಿ ಹೇಗೆ ಅನಿಸ್ತು ನಿಮಗೆ? ರಂಗನಾಥ್ ಹತ್ರ ಹಿರೇಬೆಲ್ ಕ್ಲಸ್ಟರ್ನ CRP ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ದಿನಾಂಕ 19/11/2025 ಈ ದಿನಾಂಕ ನಿಗದಿ ಮಾಡಲಿದ್ವಿ ನಾವು. ಅದರಂತೆ ನಾವು ಹಿರೇಬೆಲ್ ಕ್ಲಸ್ಟರ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಯವರು ಕೂಡ ಭಾಗವಹಿಸಿ, ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ತುಂಬ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂತಹ ಈಗ STMC ಅಧ್ಯಕ್ಷರು, ಈ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮ ಮಾತುಗಳನ್ನು. ನಮ್ಮ ಹಿರೇಬೆಲ್ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಆನಂದ್ ಮೂರ್ತಿ ಸರ್ ಇದ್ದಾರೆ. ಸರ್, ಈಗ ಇಲ್ಲಿಗೆ ಬಂದು ಅಲ್ಲಿಂದ ಸ್ಕೂಲ್ನ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದೀರಾ, ಮತ್ತೆ ಇಲ್ಲಿ ತೀರ್ಪುಗಾರರಾಗಿ ಕೂಡ ಕೆಲಸ ಮಾಡಿದ್ದೀರಾ. ಹೇಗನ್ನಿಸ್ತಾರೆ ನಿಮ್ಮ ಅನುಭವ ಈ ಪ್ರತಿಭಾ ಕಾರಂಜಿ? ಪ್ರತಿಭಾ ಕಾರಂಜಿ ಹಿರೇಬೆಲ್ ಕ್ಲಸ್ಟರ್ ಮಟ್ಟ ತುಂಬ ಚೆನ್ನಾಗಿ ನಡೆದು ಬಂದಿದೆ. ಉತ್ತಮವಾದಂಥ ಊಟದ ವ್ಯವಸ್ಥೆ, ಆಸನಗಳ ವ್ಯವಸ್ಥೆ, ಕೊಠಡಿಗಳ ವ್ಯವಸ್ಥೆ ಎಲ್ಲದನ್ನೂ ಮಾಡಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ಹಾಗೂ ಪೋಷಕರು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ತೀರ್ಪುಗಾರರಾಗಿ ಆಗಮಿಸಿದಂಥ ಎಲ್ಲ ಬೇರೆ ಬೇರೆ ಕ್ಲಸ್ಟರ್ನ ಶಾಲೆಯ ಶಿಕ್ಷಕರು ಉತ್ತಮವಾದಂಥ ಕಾರ್ಯನಿರ್ವಹಿಸಿದ್ದಾರೆ. ಪ್ರತಿಭಾ ಕಾರಂಜಿ ಅನ್ನುವಂಥದ್ದು ಕೇವಲ ಮಕ್ಕಳು ಕಲಿಯೋದಕ್ಕೆ ಸೀಮಿತ ಆಗಿಲ್ಲದೆ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಸರ್ಕಾರದಿಂದ ಮಾಡಿರುವಂಥ ಒಂದು ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮ ಎಲ್ಲ ಕಡೆ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಹಾಗೆಯೇ ನಮ್ಮ ಕ್ಲಸ್ಟರ್ನಲ್ಲಿ ಇವತ್ತು ಆಯೋಜಿಸಿದಂಥ ಮರಸಣಿಗೆ ಶಾಲೆಯಲ್ಲಿ ಆಯೋಜಿಸಿದ ಪ್ರತಿಭಾ ಕಾರಂಜಿ ಭಾಳ ಚೆನ್ನಾಗಿತ್ತು. ಧನ್ಯವಾದಗಳು. ಓಕೆ, ಹೀಗೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಪ್ರತಿಭಾ ಕಾರಂಜಿಯಲ್ಲಿ ಏನು ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವರ ಹಿಂದಿನ ಆ ಪ್ರತಿಭೆ, ಶ್ರಮ ಇರುವಂಥದ್ದು, ಪ್ರೋತ್ಸಾಹ ಇರುವಂಥದ್ದು ಇಲ್ಲಿರುವಂಥ ಶಿಕ್ಷಕರೇ ಆಗಿರ್ಬೋದು, ಪೋಷಕರಾಗಿರ್ಬೋದು, ಆ ಗೆಳೆಯರ ಬಳಗ ಆಗಿರ್ಬೋದು. ಸರ್, ನಿಮಗೆಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ. ದ್ವಿತೀಯ ಬಹುಮಾನ ಸೋಮಶೇಖರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ತೃತೀಯ ಬಹುಮಾನ ಧನ್ವಿತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರಸಣಿಗೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ. ತೃತೀಯ ಬಹುಮಾನ ಶಾನ್ವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೇಕ್ಷಾ GLPS ಭದ್ರಕಾಳಿ. ಚಿತ್ರಕಲೆ ಸೇಕ್ರೆಡ್ ಹಾರ್ಟ್ ಕನ್ನಡ ಮಾಧ್ಯಮ ಶಾಲೆ ಹಿರೇಬೈಲ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇರಡಿಕೆ. ದೇಶಭಕ್ತಿ ತೃತೀಯ ಬಹುಮಾನ ಸೇಕ್ರೆಡ್ ಹಾರ್ಟ್ ಆಂಗ್ಲ ಮಾಧ್ಯಮ ಶಾಲೆ ಹಿರೇಬೈಲ್ ಮಾಧ್ಯಮ ಶಾಲೆ.
ತೃತೀಯ ಬಹುಮಾನ ಅಶ್ವಿತ್ GHPS ಹುಣೆಬೈಲು. ದ್ವಿತೀಯ ಬಹುಮಾನ ಶರತ್ GHPS ಮರಸಣಿ. ಬಹುಮಾನ ಶ್ರೇಯ GLPS ಹೇರಡಿ. ದ್ವಿತೀಯ ಬಹುಮಾನ ಪ್ರೀತಮ್ ಸೇಕ್ರೆಡ್ ಹಾರ್ಟ್ ಕನ್ನಡ ಮಾಧ್ಯಮ ಶಾಲೆ. ದ್ವಿತೀಯ ಬಹುಮಾನ ಸಾನಿಯಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭದ್ರಕಾಳಿ. ಇದು ಇವತ್ತಿನ ಪ್ರತಿಭಾ ಕಾರಂಜಿ ವಿಶೇಷ. ಯಾರೆಲ್ಲ ವಿಜೇತರಾಗಿದ್ದೀರೋ ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು, ನಮ್ಮ ಝೀರೋ ಮೂವೀಸ್ ಕಡೆಯಿಂದನೂ ಕೂಡ ಅಭಿನಂದನೆಗಳು. ಹಾಗೆ ಯಾರೆಲ್ಲ ಇನ್ನೂ ವಿಜೇತರಾಗಿಲ್ವೋ ಅವರಿಗೆ ಕೂಡ ಅಭಿನಂದನೆಗಳು. ಯಾಕಂದರೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇದಕ್ಕಿಂತ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದ ವೇದಿಕೆಗಳು ನಿಮ್ಮ ಪಾಲಿಗೆ ಸಿಗಲಿ ಅಂತ ಹೇಳ್ತಾ, ಮತ್ತು ಇದು ಪ್ರತಿಭೆಗೆ ಅದಕ್ಕೇನು ಪ್ರೋತ್ಸಾಹ ನೀಡುತ್ತೀರ, ಒಂದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಟೀಚರ್ಸು, ಪೇರೆಂಟ್ಸು, ಎಲ್ಲರಿಗೂ ಕೂಡ ನಿಮ್ಮ ಶ್ರಮಕ್ಕೆ ಒಂದು ದೊಡ್ಡ ನಮಸ್ಕಾರ. ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಜೈ ಅಂತ ಹೇಳ್ತಾ ಕೊನೆಗೆ ನಾವು ಝೀರೋ ಮೆಮೊರೀಸ್ನಲ್ಲಿ ಹೇಳುವಂಥದ್ದು, ಲೀವ್ ರಿಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಮುಂದಿನ ಸಿಗುವ. ನೋಡ್ತಾ ಇರಿ. ನೋಡ್ತಾ ಇರಿ ಝೀರೋ ಮೆಮೊರೀಸ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.